ದಿಲೀಪ್ ರಾಜ್ ನೆನಪಿಸಿಕೊಂಡು ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಭಾವುಕರಾಗಿದ್ದಾರೆ. ದಿಲೀಪ್ ಅದ್ಭುತ ನಟ. ನಾನು ದಿಲೀಪ್ ಜೊತೆಗೆ ನಾಟಕವನ್ನು ಮಾಡಿದ್ವಿ. 2000 ಇಸ್ವಿಯಲ್ಲಿ ಕಾಲೇಜನ್ನ ಮುಗಿಸಿ ಆಕ್ಟಿಂಗ್ ಅನ್ನ ಶುರು ಮಾಡಿದ್ವಿ ಜೊತೆಯಲ್ಲಿ ಅಂತ ಗಣೇಶ್ ಕೂಡ ಕಣ್ಣೀರು ಹಾಕಿದ್ದಾರೆ. ನಮ್ಮ ತಂಡದಲ್ಲಿ ದಿಲೀಪ್ಗೆ ಮೊದಲು ಪಾತ್ರಗಳು ಸಿಕ್ಕಿದ್ದು, ನಮ್ಮ ಟೀಮ್ನಲ್ಲಿ ಮೊದಲು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇನೆ. ದಿಲೀಪ್ ರಾಜ್ ತುಂಬಾನೇ ಹಾರ್ಡ್ ವರ್ಕರ್. ಇದು ಚಿಕ್ಕ ವಯಸ್ಸಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ 47ನೇ ವರ್ಷಕ್ಕೆ ಹೋದ್ರು ನಿಜಕ್ಕೂ ಶಾಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಗೋಲ್ಡನ್ ಸ್ಟಾರ್ ಗಣೇಶ್ ಭಾವುಕರಾದರು ಅಂತ ನಮನವನ್ನು ಸಲ್ಲಿಸಿ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಮಾತನಾಡಿದರು ಅಂತ. ದಿಲೀಪ್ ರಾಜ್ ಅವರನ್ನು ನೆನಪಿಸಿಕೊಂಡು ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಭಾವುಕರಾಗಿ ಆ ಹಿಂದಿನ ದಿನಗಳನ್ನು ಮೆಲುಕು ಹಾಕಿದ್ದಾರೆ. ಅಂದರೆ ಅವರ ನಟನೆ ಬಗ್ಗೆ ಆಗಿರ್ಬೋದು, ಜೊತೆಗೆ ರಂಗಭೂಮಿ ಕಲಾವಿದರಾಗಿದ್ದರಿಂದ ಜೊತೆಗೆ ನಾಟಕ ಮಾಡಿದಂತಹ ಆ ದಿನಗಳನ್ನಾಗಿರ್ಬೋದು ಎಲ್ಲವನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ. 2000 ಆ ಒಂದು ಇಸ್ವಿಯಲ್ಲಿ ಕಾಲೇಜನ್ನು ಮುಗಿಸಿ ಆ್ಯಕ್ಟಿಂಗನ್ನು ನಾವು ಶುರು ಮಾಡಿದ್ವಿ. ನಮ್ಮ ತಂಡದಲ್ಲಿ ದಿಲೀಪ್ಗೆ ಮೊದಲು ಅವರಿಗೆ ಫಸ್ಟ್ ಪಾತ್ರಗಳೆಲ್ಲವೂ ಕೂಡ ಬೇಗ ಸಿಕ್ಕಿದ್ದು ಅಂತ ಹೇಳಿದ್ರೆ, ಸೊ ತುಂಬ ಪಾಪ್ಯುಲರ್ ಆಗಿದ್ದು ಕೂಡ ನಮ್ಮ ಟೀಮ್, ಅವರ ಟೀಮ್ ಏನಿದೆ ಅಲ್ಲಿ ತುಂಬ ಪಾಪ್ಯುಲರ್ ಆಗಿದ್ದು ಕೂಡ ದಿಲೀಪ್ ರಾಜ್ ಅವರೇ ಫಸ್ಟು ಅಂತ ಹೇಳ್ತಾರೆ. ತುಂಬ ಹಾರ್ಡ್ ವರ್ಕರ್ ಆಗಿದ್ರು ಅವರು. ಇಷ್ಟು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಶಾಕಿಂದನೇ ಮಾತನಾಡ್ತಾ ಅಂತಿಮ ನಮನವನ್ನು ಸಲ್ಲಿಸಿರುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್. ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವಾಗ್ತಾ ಇದೆ. ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲಕ್ಕಿಂತ ಅದ್ಭುತವಾದ ಮನುಷ್ಯ. ನಾನು ದಿಲೀಪ್ ನಮ್ಮದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೆಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವ್ರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರು. ವಂಡರ್ಫುಲ್ ಡ್ಯಾನ್ಸರ್, ನಮಗೆಲ್ಲ ಖುಷಿ. ನಾನು ಕಿಟ್ಟಿ, ವಿಜಿ, ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಬರುತ್ತೆ, ಅದರಲ್ಲಿ ಕಿಟ್ಟಿನೂ ದಿಲೀಪ್ ಅವರಿಬ್ಬರು ಜೊತೆಲಿ ಆ್ಯಕ್ಟ್ ಮಾಡ್ತಿದ್ರು. ನಾವೆಲ್ಲ ಸೆಟ್ ಹೋಗ್ತೀವಿ. ಸೊ ಫ್ರಮ್ ದ ಬಿಗಿನಿಂಗ್ ಡೇಸ್ ನಾನು ದಿಲೀಪ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಜೊತೆಲೇ ಬಂದಿದ್ದೀವಿ. ವೆರಿ ಹಾರ್ಡ್ ವರ್ಕರ್. ಇನ್ನು ಚಿಕ್ಕ ವಯಸ್ಸು 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಈ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆ ಎಲ್ಲರಿಗೂ ಈ ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ, ಎಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ